ಅವರ ಗರಡಿಯಲ್ಲಿ ಬೆಳೆದಂಥವರು. ಅವರ ಸಾಹಿತ್ಯದಲ್ಲಿ ರತ್ನ ಅವರ ಅಧ್ಯಕ್ಷತೆಯಲ್ಲಿ ಕನ್ನಡದ ತೇರು ಏನು ಮುಂದೆ ಹೋಗ್ತಾ ಇದೆ. ಅದರಲ್ಲೂ ಚುಟುಕು ಸಾಹಿತ್ಯದ ತೇರು ದಿನೇ ದಿನೇ ಪ್ರಬಂಧಮಾನಕ್ಕೆ ಬರ್ತಾ ಇದೆ. ಇವತ್ತು ಸಾವಿರಾರು ಸಂಖ್ಯೆಯಲ್ಲಿ ಈ ಚುಟುಕು ಸಾಹಿತಿಗಳು ಕುತ್ಕೊಂಡಿರೋದನ್ನ ನಾವು ನೋಡಬಹುದು. ಅವ್ರು ಒಬ್ಬರೇ ಆ ತೇರನ್ನ ಎಳಿಲಿಲ್ಲ, ಅವ್ರಿಬ್ಬರೇ ಅದನ್ನ ಎಳಿಲಿಲ್ಲ. ಅವ್ರ ಜೊತೆಗೆ ಎಲ್ಲಾರ್ಗೂ ಕರ್ಕೊಂಡು ಬಂದ್ರು. ನೀವು ಬನ್ನಿ, ನೀವು ಬರೀರಿ, ನಿಮ್ಗೂ ಯೋಗ್ಯತೆ ಇದೆ, ನೀವು ಬರೀಬಹುದು, ನೀವು ಯಾಕೆ ಹಿಂದೆ ಇದ್ದೀರಾ ಅಂತ ಹೇಳಿ ಅವ್ರಿಗೆ ಪ್ರೋತ್ಸಾಹಿಸಿ ಅವ್ರನ್ನ ಮುಂದೆ ತರಬೇಕು ಅನ್ನೋದು ಅವರ ಉದ್ದೇಶ. ಈಗ ಸಮಾಜ ನೋಡ್ತಾ ಇದ್ದೀವಿ, ಎಲ್ಲ ನನಗೇ ಬೇಕು, ನಾನೇ ಎಲ್ಲಾ ಕಡೆಗೂ ಇರಬೇಕು ಅನ್ನುವಂತಹ ಸ್ವಾರ್ಥ. ಬಟ್ ಆ ಸ್ವಾರ್ಥವನ್ನು ಬಿಟ್ಟು ಎಲ್ಲರಿಗೂ ಸಮಾನ ಅವಕಾಶವನ್ನು ಕೊಟ್ಟು ಅನೇಕ ಚುಟುಕು ಸಾಹಿತಿಗಳನ್ನ ಮುಂದೆ ತಂದಿರುವಂತಹ ಒಂದು ವಿಶೇಷತೆಯನ್ನ ನಾವು ಪಾಲಕಗೌಡರಲ್ಲಿ ನೋಡಬಹುದು. ಅವರಷ್ಟೇ ಅಲ್ಲ, ಅವ್ರು ಬರೆದಿರುವಂತಹ ಕೆಲವು ಕೃತಿಗಳಲ್ಲಿ ಪ್ರಮುಖವಾದದ್ದು ಮಾತ್ರ ಹೇಳ್ತೇನೆ. ಭಾವಬಿಂದು, ಕಾವ್ಯಕಾಶಿ, ಚುಟುಕು ಕಾವೇರಿ, ಚುಟುಕು ಚಿಂತನ ಮತ್ತು ವಚನಾಮೃತ ಇವೆಲ್ಲ ಅವರ ಪ್ರಮುಖವಾದಂತಹ ಕೃತಿಗಳು. ಅಷ್ಟಲ್ಲದೆ ಅವರ ಸಂಪಾದಕತ್ವದಲ್ಲಿ ಕೂಡ ಅನೇಕ ಪುಸ್ತಕಗಳು ಹೊರಬಂದಿದೆ. ಡಾಕ್ಟರ್ ರಾಜ್ಕುಮಾರ್ ಬಗ್ಗೆ, ಡಾಕ್ಟರ್ ಪುನೀತ್ ರಾಜ್ಕುಮಾರ್ ಅವರ ಬಗ್ಗೆ ಚುಟುಕುಗಳನ್ನ ಸಂಗ್ರಹ ಮಾಡಿ ಅದನ್ನ ಮುದ್ರಿಸಿ ಅದನ್ನ ಹೊರತಂದಿರುವಂತಹ ಖ್ಯಾತಿ ರತ್ನ ಅವರು. ಇವರು ಸದ್ಯದಲ್ಲೇ ಅಧ್ಯಕ್ಷರಾದಂತಹ ಕೆಲವೇ ದಿನಗಳಲ್ಲಿ ಕನ್ನಡದ ಕೆಲವು ಸಮ್ಮೇಳನಗಳನ್ನು ನಡೆಸಿದ್ರು. ವಿಚಾರ ಸಂಕಿರಣಗಳು, ರಾಜ್ಯ ಮಟ್ಟದ ವಿಚಾರಗೋಷ್ಠಿಗಳು, ಇವುಗಳನ್ನೆಲ್ಲ ನಡೆಸೋದು ಅಂತಂದ್ರೆ ಅವ್ರಿಗೆ ಬಹಳ ಹೆಮ್ಮೆ. ಎಲ್ಲಾ ಜಿಲ್ಲೆಗಳಲ್ಲೂ ಕೂಡ ಅವರ ಕೀರ್ತಿ ವ್ಯಾಪಿಸಿದೆ ಅಂತ ಹೇಳಿದ್ರೆ ತಪ್ಪಾಗಲ್ಲ. ಸದ್ಯದಲ್ಲೇ ಈ ಇವರ ಈ ಸಾಹಿತ್ಯ ಕ್ಷೇತ್ರದ ಪರಿಶ್ರಮವನ್ನು ಪರಿಗಣಿಸಿ ಅವರಿಗೆ ದೊರಕಿರುವಂತಹ ಪ್ರಶಸ್ತಿಗಳು ಒಂದಲ್ಲ ಎರಡಲ್ಲ. ಅವರ ಕಿರೀಟದಲ್ಲಿ ಎಲ್ಲ ಗಡಿಗಳಿಗೂ ಜಾಗ ಇದೆಯೋ ಗೊತ್ತಿಲ್ಲ. ಶಿವಮೊಗ್ಗದ ಬಸವೇಶ್ವರ ಪ್ರಾಜೆಕ್ಟ್ ಅವರಿಗೆ ಶ್ರೀ ಪ್ರಶಸ್ತಿ, ರೋಟರಿ ಸಂಸ್ಥೆ ಅವರಿಗೆ ಚುಟುಕು ಸಿರಿ ಪ್ರಶಸ್ತಿ, ಮಂಡ್ಯ ಜಿಲ್ಲಾ ಚುಟುಕು ಪರಿಷತ್ನಿಂದ ಮಹಿಳಾ ರತ್ನ ಪ್ರಶಸ್ತಿ, ಕರ್ನಾಟಕ ರಾಜ್ಯ ಸರ್ಕಾರದಿಂದ ಕಿತ್ತೂರು ರಾಣಿ ಪ್ರಶಸ್ತಿ, ಜಗದೀಶ್ ಶೆಟ್ಟರ್ ಅವರು ಮಾಜಿ ಮುಖ್ಯಮಂತ್ರಿಗಳಾಗಿದ್ದಾಗ ಪಡೆದಂತಹ ಪ್ರಶಸ್ತಿಯಲ್ಲಿ ಚುಟುಕು ಕೌಸ್ತವ ಪ್ರಶಸ್ತಿ. ಇಷ್ಟು ಮುಖ್ಯವಾದಂತಹ ಪ್ರಶಸ್ತಿಗಳು, ಇದೆಲ್ಲದಕ್ಕೂ ಬೇಕಾದಷ್ಟು ಪ್ರಶಸ್ತಿಗಳು ಅವರಿಗೆ ಇದೆ. ಸದ್ಯದಲ್ಲೇ ಕರ್ನಾಟಕ ವಾಸವಿ ಶ್ರೀ ಪ್ರಶಸ್ತಿ ಕೂಡ ಇವ್ರಿಗಾಗಿ ಕಾಯ್ತಾ ಇದೆ. ಅದು ಯಾವಾಗಲೂ ಇದೇ ಸಭಾಂಗಣದಲ್ಲಿ ಆದ್ರೆ ಮತ್ತೊಮ್ಮೆ ನಾವೆಲ್ಲ ಇಲ್ಲಿ ಸೇರೋಣ. ವಿದೇಶದಲ್ಲಿ ನಡೆಸಿದಂತಹ ಇವರ ಹೋರಾಟ, ಕನ್ನಡಕ್ಕಾಗಿ ಇವರು ವಹಿಸಿಕೊಂಡಂತಹ ಪರಿಶ್ರಮ, ಅದರಲ್ಲೂ ಮುಖ್ಯವಾಗಿ ಅಕ್ಕ ಎಲ್ಲರಿಗೂ ಗೊತ್ತಿದೆ, ಆ ಸಂಸ್ಥೆಯಲ್ಲಿ ಅವರು ನಡೆಸಿರುವಂತಹ ಕಾರ್ಯಗಳು. ಕೆನಡಾದ ಬೀದಿ ಬೀದಿಗಳಲ್ಲಿ ಕರ್ನಾಟಕದ ಬಾವುಟವನ್ನ ಹಿಡಿದುಕೊಂಡು ಚುಟುಕು ಸಾಹಿತ್ಯ ಬದುಕಿಗೆ ಲಾಲಿತ್ಯ ಎಂಬ ಘೋಷಣೆಯನ್ನ ಹಿಡಿದುಕೊಂಡು ಓಡಾಡಿರುವುದು ಕೂಡ ನಮ್ಗೆ ತಿಳಿದು ಬಂದಿದೆ. ಅಂದ್ರೆ ಕನ್ನಡ ಕೇವಲ ಕರ್ನಾಟಕಕ್ಕೆ ಮಾತ್ರ ಸೀಮಿತವಾದುದು ಅಲ್ಲ, ದೇಶಗಳಲ್ಲೂ ಕೂಡ ಕನ್ನಡ ಇರಬೇಕು, ಕನ್ನಡ ಬೆಳಿಬೇಕು, ಕನ್ನಡ ಸಾಹಿತಿಗಳು ಹುಟ್ಟಿ ಬರಬೇಕು ಅನ್ನೋದು ಅವರ ಉದ್ದೇಶ. ಅದಕ್ಕಾಗಿ ಅವರು ಸಾಕಷ್ಟು ಪರಿಶ್ರಮವನ್ನ ಕೂಡ ಅಲ್ಲಿ ಮಾಡಿದ್ದಾರೆ. ಅಷ್ಟಲ್ಲದೆ ಅವ್ರ ಮಕ್ಕಳನ್ನ ಅಲ್ಲೇ ಬಿಟ್ಟು ಅಲ್ಲೇ ಇರಬಹುದಿತ್ತು, ಆದ್ರೂ ಇಲ್ಲಿ ಬಂದು ಕರ್ನಾಟಕದಲ್ಲಿ ನಾನು ಹೆಚ್ಚು ಕೆಲಸ ಮಾಡಬೇಕು, ಹೆಚ್ಚು ಜನರನ್ನ ಹೊರಗೆ ತರಬೇಕು, ಸೂಕ್ತವಾಗಿರುವಂತಹ ಅವರ ಪ್ರತಿಭೆಗಳನ್ನ ನಾನು ಹೊರಗೆ ತರಬೇಕು. ಸಹಯೋಗದಿಂದ ಈ ಎಲ್ಲ ಕೆಲಸಗಳನ್ನ ಅವರು ನಿರಂತರವಾಗಿ ಮಾಡ್ಕೊಂಡು ಬಂದಿದ್ದಾರೆ. ಅವ್ರು ಯಾವತ್ತು ಸುಸ್ತು ಅಂತನೋ ಅಥವಾ ನನಗೆ ಶ್ರಮ ಆಗ್ತಾ ಇಲ್ಲ ಅಂತ ಕೂತ್ಕೊಳ್ಳೋದನ್ನ ನಾನು ನೋಡಿಲ್ಲ. ಅಂತಹ ಪಾರದರ್ಶಕಂತಹ ವ್ಯಕ್ತಿತ್ವ ಅವರು. ಯಾವುದೇ ಪ್ರತಿಫಲಾಪೇಕ್ಷೆ ಇಲ್ಲದೆ ನಿರಂತರವಾಗಿ ಕನ್ನಡ ಸೇವೆಯನ್ನು ಮಾಡ್ತಾ ಇರುವಂತಹ ರತ್ನ ಇವರೇ ಕನ್ನಡದ ರತ್ನ ಹಾಲಪ್ಪಗೌಡ. Vicky incoming call. ಇದು ಒಂದು ಬಿಳಿ ಆನೆ ಅಂತ ಕೂಡ ಹೇಳ್ತೀವಿ. ಯಾಕಂದ್ರೆ ಕೆಲಸ ಕಾರ್ಯಗಳು ಒಂದು ಸಂಘಟನಾ ಚಾಕಚಕ್ಯತೆ ಇದೆಯಲ್ಲ, ಸಂಘಟನಾ ಚಾತುರ್ಯತೆ ಅದು ಅವರಲ್ಲಿ ರಕ್ತಗತವಾಗಿ ಬಂದಿದೆ ಅಂತ ನಾವು ಹೇಳಬಹುದು. ಇವೆಲ್ಲದರ ಜೊತೆಗೆ ಮುಖ್ಯವಾಗಿ ಅವರು ನಡೆಸ್ತಾ ಇರುವಂತಹ ಕೌಸ್ತುಭ ಪತ್ರಿಕೆ, ಆ ಹೆಸರೇ ಎಷ್ಟು ಆಕರ್ಷಕವಾಗಿದೆ.
ಪ್ರಸಿದ್ಧವಾಗಿದೆ. ವಿಷ್ಣುವಿನ ಹಾರದಲ್ಲಿರುವಂತಹ ರತ್ನ ಕೌಸ್ತುಭ ರತ್ನ. ಆ ಹೆಸರನ್ನ ಯಾರು ಪತ್ರಿಕೆ ಬಿಟ್ಟರು ಅವ್ರಿಗೆ ನಿಜವಾಗ್ಲೂ ಕೋಟಿ ಕೋಟಿ ನಮಸ್ಕಾರ. ಅಂತ ಒಂದು ಪತ್ರಿಕೆಯನ್ನ ನಡೆಸ್ತಾ ಇರೋದು ಈ ರತ್ನ ಹಾಲಪ್ಪಗೌಡರು. ಅದು ಒಂದು ಅಕ್ಷಯ ಪಾತ್ರೆ ಇದ್ದ ಹಾಗೆ ಸಾಹಿತ್ಯ ಲೋಕಕ್ಕೆ ಅವರ ಪತ್ರಿಕೆ. ತಿಂಗಳು ಫಸ್ಟ್ ವೀಕಲ್ಲಿ ನಾವು ಕಾಯ್ತಾ ಇರ್ತೇವೆ, ಎಲ್ಲಿ ಪತ್ರಿಕೆ ಬರೀವಲ್ಲ, ಇವತ್ತು ಬರ್ತಾ ನಾಳೆ ಬರ್ತಾ ಮಧ್ಯಾಹ್ನ ಬರ್ತಾ ಅಂತ ಕಾಯ್ತಾ ಇರ್ತೇವೆ ಅವರ ಪತ್ರಿಕೆಗೋಸ್ಕರ. ಅಂತ ಒಂದು ಜನಪ್ರಿಯತೆಯನ್ನ ಅವರ ಪತ್ರಿಕೆ ಬೆಳೆಸ್ಕೊಂಡಿದೆ. ಎಲ್ಲಕ್ಕಿಂತ ಮುಖ್ಯವಾಗಿ ಅವರು ಪರದೇಶ ಕೆನಡಾದಲ್ಲಿದ್ರು ಕೂಡ ಅವರ ಪತ್ರಿಕೆ ಬಿಡುಗಡೆಗೆ ಯಾವುದೇ ಕುಂದು ಉಂಟಾಗಬಾರದು. ಕರೆಕ್ಟ್ ಆಗಿ ಆವತ್ತು ಆ ಒಂದು ದಿನಾಂಕದಲ್ಲಿ ಆ ಪತ್ರಿಕೆಯನ್ನ ಹೊರತರುವಂತಹ ಚಾಕಚಕ್ಯತೆ ಅವರಲ್ಲಿದೆ. ಅವರ ಪ್ರೆಸೆನ್ಸ್ ನಾಟ್ ರಿಕ್ವೈರ್ಡ್. ಅವರೆಲ್ಲೋ ಇರ್ತಾರೆ, ಬಟ್ ಅವರ ಪತ್ರಿಕೆ ಮಾತ್ರ ಬಿಡುಗಡೆ ಆಗಿದೆ. ಆ ರೀತಿ ಅವರು ತಮ್ಮ ಕಾರ್ಯ ಚಟುವಟಿಕೆಯಲ್ಲಿ ನಮ್ಮನ್ನ ತಾವು ತೊಡಗಿಸಿಕೊಂಡಿದ್ದಾರೆ. ಇವರಿಗೆ ಒಳ್ಳೆಯದಾಗಿ ಹೇಳ್ಬಿಟ್ಟಿದ್ದಾರೆ, ಟೈಮ್ ಆಗಿದೆ ಅಂತ. ಎಲ್ಲಕ್ಕಿಂತ ಮುಖ್ಯವಾಗಿ ಒಂದು ವಿಷಯ ಅಂತಂದ್ರೆ, ಒಂದು ಹೆಣ್ಣು ಒಂದೇ ಸಮಯದಲ್ಲಿ 3 ಮುಖ್ಯ ಪದವಿಗಳನ್ನ ಹೊಂದಿದ್ದಾರೆ. ಮೈಸೂರಿನ ಜಿಲ್ಲಾ ಕನ್ನಡ ಚುಟುಕು ಸಾಹಿತ್ಯ ಪರಿಷತ್ತಿನ ಅಧ್ಯಕ್ಷೆ ಇವರು. ಒಂದು. ಎರಡನೇದಾಗಿ ಮೈಸೂರು ಜಿಲ್ಲಾ ಕನ್ನಡ ಸಾಹಿತ್ಯ ಪರಿಷತ್ತಿನ ಮಹಿಳಾ ಘಟಕದ ಅಧ್ಯಕ್ಷೆ. ಅದರ ಜೊತೆಗೆ ಶಿವರಾಮೇಶ್ವರ ಮಹಿಳಾ ಸಮಾಜದ ಅಧ್ಯಕ್ಷೆ. ಈ 3 ಅಧ್ಯಕ್ಷ ಜವಾಬ್ದಾರಿಗಳನ್ನ ವಹಿಸಿಕೊಂಡಿದ್ದಾರೆ. ಇಷ್ಟಲ್ಲದೆ ಇವರನ್ನ ಕರ್ನಾಟಕ ಸರ್ಕಾರ ಬಾಲ ವಿಕಾಸ ಅಕಾಡೆಮಿಗೆ ಮೊಟ್ಟ ಮೊದಲ ಬಾರಿಗೆ ಇವರನ್ನ ಮಾಜಿ ಮುಖ್ಯಮಂತ್ರಿಗಳಾದಂತಹ ಯಡಿಯೂರಪ್ಪನವರು ನಾಮಿನೇಟ್ ಮಾಡಿರ್ತಾರೆ. ಬಾಲ ವಿಕಾಸ ಅಕಾಡೆಮಿ ಎಲ್ಲ ಪರಿಚಯ ಇರುವಂತಹದ್ದೇ. ಮಕ್ಕಳ ಒಂದು ಬೆಳವಣಿಗೆಯ ಬಗೆಗೆ ಹೊಂದಿರುವಂತಹ ಜವಾಬ್ದಾರಿಯುತವಾದಂತಹ ಒಂದು ಸಂಸ್ಥೆ. ಅದರ ಜೊತೆಗೆ ಕನ್ನಡ ಕಾಸರಗೋಡು ಜಿಲ್ಲಾ ಸಾಹಿತ್ಯ ಪರಿಷತ್ತು ಇವರ ಸೇವೆಯನ್ನು ಗಮನಿಸಿ ಇವರಿಗೆ ಪುರಸ್ಕಾರ ಮಾಡಿದೆ. ಇದೆಲ್ಲದರ ಜೊತೆಗೆ ಈ 124 ಮಂದಿ ಅವರ ಅಭಿಮಾನಿಗಳು ಬರೆದಿರುವುದರಲ್ಲಿ ಒಬ್ಬೊಬ್ಬರು ಅವರಿಗೆ ಒಂದೊಂದು ಪ್ರಶಸ್ತಿಯ ರೂಪದಲ್ಲಿ ಅವರನ್ನ ಹೊಗಳಿದ್ದಾರೆ. 1-2 ಮಾತ್ರ ಹೇಳ್ತೀನಿ, 3-4 ಹೇಳ್ತೀನಿ ಅಷ್ಟೇ. ಪಾದರಸದ ವ್ಯಕ್ತಿತ್ವ ಅಂತ ಮಂಡ್ಯದ ಅಭಿನಂದನ್ ಹೇಳ್ತಾರೆ. ರಜನಿಯವರು ಸಾಹಿತ್ಯ ಸಾಗರದ ರತ್ನ ಅಂತಾರೆ. ಪತ್ರಿಕಾ ಕ್ಷೇತ್ರದ ತಾರೆ ಅಂತ ಶಿವನಾಥ್ ಬಹದ್ದೂರ್ ಅವರು ಹೇಳಿದ್ದಾರೆ. ಸುರೇಶ್ ಕೇಂದ್ರ ಅವರು ಚುಟುಕು ಸಾಹಿತ್ಯದ ವರದಾನ ಈ ರತ್ನ ಹಾಲಪ್ಪಗೌಡ ಅನ್ನೋದು. ಡಾಕ್ಟರ್ ರಾಜಪ್ಪನವರು ಚುಟುಕು ಸರಸ್ವತಿ ಅಂತ ಹೇಳಿದ್ದಾರೆ. ಇದಕ್ಕಿಂತ ದೊಡ್ಡ ಹೋಲಿಕೆ ಬೇಕಿಲ್ಲ. ಸರಸ್ವತಿಯ ಒಂದು ಸ್ವರೂಪ ಅಂತ ಅವರನ್ನ ಹೇಳ್ತಾ ಇರೋದು ನಿಜವಾಗಲೂ ಸ್ವಾಗತ. ದಕ್ಷತೆಯ ಪ್ರತಿರೂಪ. ಹೀಗೆ ಒಬ್ಬೊಬ್ಬರು ಕೂಡ ಅವರಿಗೆ ಇದನ್ನ ನೋಡಿದಾಗ ಇವರ ಅಭಿಮಾನಿಗಳು ಎಷ್ಟು ಜನ ಇದ್ದಾರಪ್ಪ, ಇಷ್ಟೊಂದು ಅಭಿಮಾನವನ್ನ ಪಡೆಯೋದಕ್ಕೆ ಒಬ್ಬ ವ್ಯಕ್ತಿ ಸಾಧ್ಯವ ಅನ್ಸತ್ತೆ. ಹೀಗೆ ಸದ್ಯದಲ್ಲೇ ಹೇಗೆ ರಾಜ್ಕುಮಾರ್ ಅಭಿಮಾನಿಗಳ ಬಳಗ ಅಂತಿದ್ಯೋ ಹಾಗೆ ರತ್ನ ಹಾಲಪ್ಪಗೌಡರ ಅಭಿಮಾನಿಗಳ ಬಳಗ ಅನ್ನೋದು ಉತ್ಪತ್ತಿ ಆಗ್ತದೆ. ಖಂಡಿತ ಆಶ್ಚರ್ಯ ಇಲ್ಲ. ಅಷ್ಟೊಂದು ಅಭಿಮಾನಿಗಳನ್ನ ಹೊಂದಿದ್ದಾರೆ ರತ್ನ ಅವರು. ಇವರು ಶತಾಯುಷಿಗಳಾಗಿರಲಿ, ಮತ್ತಷ್ಟು ಮಗಳಷ್ಟು ಧಾರ್ಮಿಕ ಪರ, ಸಾಹಿತ್ಯ ಪರ, ಸಮಾಜ ಪರ ಕ್ಷೇತ್ರಗಳಲ್ಲಿ ತಮ್ಮನ್ನ ತಾವು ತೊಡಗಿಸಿಕೊಳ್ಳಲಿ. ತಾಯಿ ಚಾಮುಂಡೇಶ್ವರಿ ಅವರಿಗೆ ಸಕಲ ವಿಧವಾದ ಸನ್ಮಾನಗಳನ್ನು ಉಂಟು ಮಾಡಲಿ ಅಂತ ಹೇಳ್ತಾ ಇವರೆಲ್ಲರ ಅಭಿಮಾನಿಗಳ ಪರವಾಗಿ ನಾನು ತಾಯಿಯನ್ನ ಪ್ರಾರ್ಥಿಸುತ್ತೇನೆ. ವೇದಿಕೆ ಮೇಲಿರುವ ಗಣ್ಯರಿಗೆ ಶರಣು ಮತ್ತು ತಮ್ಮೆಲ್ಲರಿಗೂ ಶರಣು. ಈಗಾಗಲೇ ಡಾಕ್ಟರ್ ರತ್ನ ಹಾಲಪ್ಪಗೌಡ ಅವ್ರ ಬಗ್ಗೆ ಪ್ರಶಂಸನೀಯ ಮಾತುಗಳನ್ನು ನಾವೆಲ್ಲ ಕೇಳಿದ್ದೀವಿ. ನಾನು ಪುನಃ ಅದನ್ನು ರಿಪೀಟ್ ಮಾಡ್ತಾ ಹೋದರೆ ತಮಗೆಲ್ಲರಿಗೂ ಬೇಸರ ಆಗುತ್ತೆ. ಮೊದಲಾಗಿ ಹೇಳೋದಾದರೆ, ರತ್ನ ಅವರ ತಂದೆ ತಾಯಿಯವರು ರತ್ನ ಅಂತ ಹೆಸರಿಡ್ಬೇಕಾದ್ರೆ ಏನು ಫೋಕಸ್ ಇಟ್ಕೊಂಡು ರತ್ನ ಅಂತ ಹೆಸರಿಟ್ಟರೋ ಗೊತ್ತಿಲ್ಲ. ಆದರೆ ಅವರ ಹೆಸರಿಗೆ ತಕ್ಕಂತೆ ರತ್ನದಂಥ ಕೆಲಸ ಎಲ್ಲ ಕ್ಷೇತ್ರಗಳನ್ನು ಮಾಡಿದ್ದಾರೆ ಎಂದು ನಮಗೆಲ್ಲ ಗೊತ್ತಾಗಿದೆ. ಸಾಮಾನ್ಯವಾಗಿ ಇಂತಹ ಕೆಲಸಗಳನ್ನು, ಕಾರ್ಯಗಳನ್ನು, ಚಟುವಟಿಕೆಗಳನ್ನು ನಿರ್ವಹಿಸಬೇಕಾದ್ರೆ, ಮಾಡಬೇಕಾದ್ರೆ, ಜನಗಳಿಗೆ ತೋರಿಸ್ಬೇಕಾದ್ರೆ, ಸಮುದಾಯಕ್ಕೆ ತೋರಿಸ್ಬೇಕಾದ್ರೆ ಮೊದಲಾಗಿ ಬೇಕಾಗಿರುವುದು ಬುದ್ಧಿವಂತಿಕೆ. ರತ್ನ ಹಾಲಪ್ಪಗೌಡ ಅವರಲ್ಲಿ
ಆ ಬುದ್ಧಿವಂತಿಕೆ ತಮ್ಮ ತಂದೆ ತಾಯಿಗಳಿಂದ ಪಡೆದಿದ್ದು. ಎರಡನೆಯದಾಗಿ ಪ್ರೋತ್ಸಾಹ. ಅವರ ಇಬ್ಬರು ಹೆಣ್ಣು ಮಕ್ಕಳು, ಇಬ್ಬರು ಅಳಿಯಂದಿರು, ಮಗ ಮತ್ತು ಅವರ ಸೊಸೆ, ಇವರ ಪ್ರೋತ್ಸಾಹ ಇಲ್ಲದೆ ರತ್ನ ಹಲಪಗೌಡರು ಇಷ್ಟೊಂದು ಕಾರ್ಯಗಳನ್ನು, ಚಟುವಟಿಕೆಗಳನ್ನು ನಡೆಸೋಕ್ಕಾಗ್ತಾ ಇರಲಿಲ್ಲ. ಅವರ ಮನಸ್ಸಲ್ಲಿ ಎಷ್ಟೇ ನಾನು ಅಭಿವೃದ್ಧಿ ಪಡಿಸಬೇಕು, ಸಮುದಾಯಕ್ಕೆ ತಿಳಿಸ್ಬೇಕು, ನಾನು ಇಂಥ ಕಾರ್ಯಚಟುವಟಿಕೆಗಳನ್ನು ಮಾಡಬೇಕು ಅಂತ ಅಂದುಕೊಂಡಿದ್ದೆ. ಆದರೂ ಸಹ ಇಂತಹ ಪ್ರೋತ್ಸಾಹ ಇಲ್ಲದೆ ಪ್ರತಿ ದಿನ, ಪ್ರತಿ ಗಂಟೆ, ಪ್ರತಿ ನಿಮಿಷ ಆ ಪ್ರೋತ್ಸಾಹ ಸಿಕ್ಕಿದಾಗ ಮಾತ್ರ ಇಂಥ ಕಾರ್ಯಗಳನ್ನು ಮಾಡೋದಕ್ಕೆ ಸಾಧ್ಯ. ಮೂರನೇದಾಗಿ ನಮಗೆಲ್ಲ ಗೊತ್ತಿರೋ ಹಾಗೆ ನಾವು ಎಷ್ಟೇ ಆಕ್ಟಿವ್ ಆಗಿರ್ಬೋದು, ಎಷ್ಟೇ ಬುದ್ಧಿವಂತಿಕೆ ಆಗಿರ್ಬೋದು, ನಮ್ಮ ಕಾರ್ಯವೈಖರಿಯನ್ನು ನಾವು ಹೊರಗಡೆ ತರಬೇಕು ಅಂದರೆ ಗಾಡ್ ಫಾದರ್ ಇರಲೇಬೇಕು. ಆ ಗಾಡ್ ಫಾದರ್ ಇರಲಿಲ್ಲ ಅಂದರೆ ಅದು ಗೋಪ್ಯವಾಗಿ ಎಲ್ಲ ಉಳಿಯುತ್ತೆ. ನಮಗೆಲ್ಲ ತಿಳಿದಿರೋ ಹಾಗೆ ಅನೇಕ ಸಾಹಿತ್ಯಗಳಿಗೆ ಎಸ್ಪೆಷಲಿ ಮೈಸೂರಲ್ಲಿ ಅದಕ್ಕೂ ಚುಟುಕ ಸಾಹಿತ್ಯದಲ್ಲಿ ಗಾಡ್ ಫಾದರ್ ಅಂದರೆ ಡಾಕ್ಟರ್ MGR ಅರಸ್ ಅವರು ಬರೀ ಚುಟುಕ ಸಾಹಿತ್ಯಗಳಿಗೆ ಮಾತ್ರ ಪ್ರೋತ್ಸಾಹ ಕೊಡ್ತಿಲ್ಲ. ಇನ್ನಿತರ ಸಾಹಿತ್ಯ ಕ್ಷೇತ್ರದಲ್ಲಿ ಇನ್ನಿತರ ವಿಂಗಡಣೆ ಆಗಿರುವಂಥ, ಉದಾಹರಣೆಗೆ ಅನುವಾದ ಕ್ಷೇತ್ರ, ಅದಕ್ಕೂ ಸಹ ಸಾಕಷ್ಟು ಪ್ರೋತ್ಸಾಹ ಕೊಡ್ತಾ ಇದ್ದಾರೆ. ಅದರಲ್ಲಿ ನನ್ನ ಮತ್ತು ನನ್ನ ಶ್ರೀಮತಿಯವರನ್ನು ನಾನು ತೊಡಗಿಸಿಕೊಳ್ಳೋರಿಗೆ ಅವರೇ ಮಾಡಿದ್ದು. ನಾವು ಆ ಕ್ಷೇತ್ರದಲ್ಲಿ ಎದುರಾಗಿದ್ದೇವೆ. ಹೀಗೆ ರತ್ನ ಹಲಪಗೌಡ ಅವರು ಇಷ್ಟೊಂದು ಹೆಸರುವಾಸಿ ಆಗಬೇಕಾದ್ರೆ ಅವರು ಬಹಳ ಅದೃಷ್ಟವಂತರು. ಒಂದು ಹೆಸರು, ಇನ್ನೊಂದು ಅವರ ಬುದ್ಧಿವಂತಿಕೆ, ಇನ್ನೊಂದು ಪ್ರೋತ್ಸಾಹ, ಇನ್ನೊಂದು ಗಾಡ್ ಫಾದರ್. ಹೀಗಾಗಿ ಅವನು ಇಷ್ಟೊಂದು ಹೆಸರುವಾಸಿ ಪಡೆದಿದ್ದಾರೆ, ಇಂತಹ ಕೃತಿಗಳನ್ನು ತಂದಿದ್ದಾರೆ. ಈಗ ನಾನು ತಮ್ಮಲ್ಲಿ ಕಳಕಳಿಯಿಂದ ಕೇಳ್ಕೊಳ್ಳೋದು ಏನಂದರೆ, ನೀವೆಲ್ಲ ಕೇಳಿದ್ದೀರಾ ಅವರ ಯಾವ ರೀತಿಯ ಕಾರ್ಯಚಟುವಟಿಕೆಗಳು ಮಾಡಿದ್ದಾರೆ ಅಂತ. ಆದರೆ ಊಟ ಮುಗಿದು ಒಂದು ಸ್ವಲ್ಪ ಹೊತ್ತಿಗೆ ಅದನ್ನು ಮರ್ತ್ಬಿಡ್ತೀವಿ ನಾವು. ಅದಕ್ಕೋಸ್ಕರ ತಮ್ಮಲ್ಲಿ ಕಳಕಳಿಯಿಂದ ಕೇಳ್ಕೊಳ್ಳೋದು ಏನಂದರೆ, ಅವರ ಕೃತಿ ಇದೆಯಲ್ಲ, ಗ್ರಂಥ ಇದೆಯಲ್ಲ, ಅದು ಕೇವಲ 500 ರೂಪಾಯಿ. ತಾವೆಲ್ಲರೂ ಅದನ್ನು ಖರೀದಿ ಮಾಡಿ ಅದನ್ನು ಓದಾಗ ಜೊತೆಗೆ ನೋಡಿ, ನಮ್ಮ ವಿಲಾಚಾರ್ಯ MGR ಅರಸ್ ಹೇಳಿದ್ರು 50% ಕೊಡ್ತೀನಿ ಅಂತ ಹೇಳ್ತಾ ಇದ್ದಾರೆ. ದಯವಿಟ್ಟು ಅದನ್ನು ಖರೀದಿ ಮಾಡಿ ತಾವು ದಿನಕ್ಕೆ ಒಂದು ಲೇಖನವನ್ನು ಓದ್ತಾ ಹೋದರೆ ನೀವು ಬಹಳಷ್ಟು ಅವರ ಬಗ್ಗೆ ಅರ್ಥ ಆಗುತ್ತೆ. ನೀವೇ ಅದನ್ನು ಅರ್ಥ ಮಾಡ್ಕೋಬೋದು ಅಂತ ತಿಳಿಸ್ತಾ 2 ಮಾತುಗಳನ್ನು ನಾನು ಮುಗಿಸ್ತೀನಿ. ನಮಸ್ಕಾರ.